ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಬರೋ 12ನೇ ತಾರೀಕು ಬುಧವಾರ ದಿವಸ ಭೀಮ್ ಅಮಾವಾಸ್ಯೆ ಇದೆ ಮತ್ತು ಅವತ್ತು ಬಂದು ಶ್ರಾವಣ ಅಮಾವಾಸ್ಯೆ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಅವತ್ತಿನ ದಿನ ಯಾವ ರೀತಿ ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡಿ ಮತ್ತು ಗಂಡನ ಪಾದ ಪೂಜೆ ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಖಂಡಿತ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತು ನೀವು ಕೂಡ ಈ ಒಂದು ಭೀಮ್ ಅಮಾವಾಸ್ಯೆನ ಯಾವ ರೀತಿ ನಿಮ್ಮ ಮನೆಯಲ್ಲಿ ಆಚರಣೆ ಮಾಡ್ತೀರಾ ಅಂತ ಶೇರ್ ಮಾಡ್ಕೊಳ್ಳಿ. ಬನ್ನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದ ಒಂದು ಕತೆ ಮೂಲಕ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ಒಂದೂರಲ್ಲಿ ರಾಜ ಇರ್ತಾನೆ. ರಾಜನಿಗೆ ಮಗ ಹೋಗ್ಬಿಟ್ಟಿರ್ತಾನೆ. ತೀರೋದ ಮಗನಿಗೆ ಮದುವೆ ಮಾಡಬೇಕಂತ ಮುಂದೋಡ್ತಾನೆ ಅವನು. ಆದರೆ ಯಾರು ಊರಲ್ಲಿ ಅವನಿಗೆ ಹೆಣ್ಣು ಕೊಡೋಕ್ಕೆ ಮುಂದೆ ಬರೋದಿಲ್ಲ. ಸತ್ತೋದ ಮಗನಿಗೆ ಯಾರು ಹೆಣ್ಣು ಕೊಡ್ತಾರೆ? ಅಂಥದ್ರಲ್ಲಿ ಒಬ್ಬ ಬಡವ ಬಂದು ತನ್ನ ಮಗಳನ್ನು ಕೊಡ್ತೀನಿ ಅಂತ ಮುಂದೆ ಬರ್ತಾನಂತೆ. ಆ ಸಮಯದಲ್ಲಿ ಆ ಒಂದು ಹುಡುಗಿ ಏನು ಮಾಡ್ತಾಳೆ ಅಂದರೆ ಶಿವಪಾರ್ವತಿಯವರ ವ್ರತ ಮಾಡ್ತಾಳಂತೆ. ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿ ತನ್ನ ಗಂಡನನ್ನು ಬದುಕಿಸ್ಕೊತಾಳಂತ. ಈ ಒಂದು ಕತೆ ತುಂಬ ಚೆನ್ನಾಗೈತ್ರಿ. ನೀವು ಕೂಡ ಈ ಒಂದು ವ್ರತ ಮಾಡ್ತಿರ್ತಾರಲ್ಲ, ಈ ಸಮಯದಲ್ಲಿ ಬುಕ್ ಸಿಗುತ್ತಾ ಓದ್ರಿ. ನನಗೆ ಚಿಟಿಕೆ ಗೊತ್ತಿದ್ದಷ್ಟು ಈ ಒಂದು ಚುಟಿಕೆನ ಹಂಚ್ಕೊಂಡಿದ್ದೀನಿ. ಮತ್ತು ಅಷ್ಟಲ್ಲದೆ ಇನ್ನೊಂದು ನವದಂಪತಿಗಳಿರ್ತಾರಂತ, ಅವರಿಗೆ ಮದುವೆ ಆಗಿ ತುಂಬ ವರ್ಷ ಆದರೂ ಮಕ್ಕಳೇ ಇರೋದಿಲ್ಲಂತ್ರಿ. ಆ ಸಮಯದಲ್ಲಿ ಕೂಡ ಒಬ್ಬ ಸಾಧು ಬಂದು ಅವ್ರ ಮನೆ ಹತ್ರ ಬಂದು ಹೇಳ್ತಾನಂತೆ, ನೀವು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿರಿ, ನಿಮ್ಮ ಅಂದುಕೊಂಡಂಥ ಕೆಲಸ, ನಿಮ್ಮ ಕುಟುಂಬದಲ್ಲಿ ಏನೇ ತೊಂದರೆ ತಾಪತ್ರೆ ಇದ್ದರೂ ಪರಿಹಾರ ಆಗುತ್ತೆ, ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ, ನಿಮಗೆ ಅಂದುಕೊಂಡಂಥ ನಿಮಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರಂತ. ಆ ಸಮಯದಲ್ಲಿ ಅವ್ರು ಹೇಳಿರುವಂಥ ಮಾತುಗಳನ್ನು ಕೇಳಿ ಇಬ್ಬರು ಗಂಡ ಹೆಂಡತಿ ಭಕ್ತಿ ಶ್ರದ್ಧೆಯಿಂದ ಮನಸ್ಸು ಕೊಟ್ಟು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಶಿವಪಾರ್ವತಿಯರನ್ನು ಆಹ್ವಾನಿಸಿ ಪೂಜೆಯನ್ನು ಮಾಡ್ತಾರಂತ. ಮನೆಯನ್ನು ಗೂಡಿಸಿ ಒರೆಸಿ ಮತ್ತು ದೇವಿಯ ರೂಪದಲ್ಲಿ ಸ್ವರೂಪರಾದಂಥ 2 ದೀಪದ ಕಂಬಗಳನ್ನು ನೆಟ್ಟು, ದೀಪದ ಕಂಬಗಳಿಗೆ ಅರಿಶಿಣ ಕುಂಕುಮ ಹಚ್ಚಿ ಮತ್ತು ಮನೆಯಲ್ಲಿರೋಂಥ ನೈವೇದ್ಯ ಮಾಡಿ, ಕಡುಬು ಅಥವಾ ಏನಾದರೂ ಗೋಧಿಯಲ್ಲಿ ಮಾಡಿರೋಂಥ ಪದಾರ್ಥ ನೈವೇದ್ಯ ಮಾಡಿ ಆ ಒಂದು ವ್ರತವನ್ನು ಸ್ಟಾರ್ಟ್ ಮಾಡ್ತಾರಂತೆ. ಸ್ಟಾರ್ಟ್ ಮಾಡಿದ ಮೇಲೆ ಅವರಿಗೆ ಮಗುವಿನ ಪುತ್ರ ಸಂತಾನ ಆಗುತ್ತೆ ಅಂತ ಹೇಳ್ತಾರೆ. ಇದು ಕತೆ ತುಂಬ ಚೆನ್ನಾಗೈತಿ. ಖಂಡಿತ ನೀವು ಕೂಡ ಈ ಒಂದು ಕಥೆನ ನೀವು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ತಿರಲ್ಲ ಆ ಸಮಯದಲ್ಲಿ ಓದ್ರಿ. ತುಂಬ ಅಂದರೆ ತುಂಬ ಚೆನ್ನಾಗೈತಿ. ಹಾಗಾಗಿ ನನಗೆ ಚುಟಿಗೆ ಯಾವಾಗ ಗೊತ್ತಿದೋ ಅದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನಾನು ಕೂಡ ಇದನ್ನ ಪ್ರತಿ ವರ್ಷ ಪೂಜೆನ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಮನೆಯಲ್ಲಿ ಏನೇ ಒಂದು ಆರ್ಥಿಕ ಸಮಸ್ಯೆ ಇರಲಿ, ಕಷ್ಟಗಳಿರಲಿ, ಏನೇ ಒಂದು ಸಣ್ಣ ಪುಟ್ಟ ತೊಂದರೆಗಳಿದ್ರೂ ಪರಿಹಾರ ಆಗುತ್ತೆ. ಶಿವಪಾರ್ವತಿಯರು ಬಹು ಬೇಗನೆ ಒಲಿತಾರ. ನಮ್ಮ ಕಷ್ಟಗಳು ಏನೇ ಇದ್ದರೂ ದೇವ್ರ ಮುಂದೆ ಇಟ್ಟು ನಾವು ಮೊರೆ ಹೋಗಬೇಕು. ನಮ್ಮ ಕಷ್ಟಗಳು ಏನೇ ಇದ್ದರೂ ಅವರಿದ್ರಿಗೆ ಹೇಳ್ಕೋಬೇಕು. ಬೇರೆಯವ್ರಿಗೆ ಇವರಿದ್ರಿಗೆ ಹೇಳ್ಕೊಂಡು ಓಡಾಡೋದಕ್ಕಿಂತ ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಮಾಡಿದ ಪೂಜೆ ಯಾವತ್ತೂ ನಮಗೆ ಲಾಸ್ ಆಗೋದಿಲ್ಲ ರೀ. ಅದ್ರ ಫಲ ಅನ್ನೋದು ಸಿಗ್ತೈತಿ. ಹಾಗಾಗಿ ನಾನು ಕೂಡ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತನ ಮಾಡ್ತೀನಿ. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಮೊದಲಿಗೆ ಪಾದ ಪೂಜೆ ಮಾಡಬೇಕಂದ್ರೆ ಮೊದಲಿಗೆ ನಾವು ದೇವ್ರ ಮನೆಯಲ್ಲಿ ಪೂಜೆ ಅದೆಲ್ಲ ಮಾಡಿ ನೈವೇದ್ಯ ಮಾಡಿ ತದನಂತರ ಪಾದ ಪೂಜೆ ಮಾಡಬೇಕಾಗತ್ತೆ ರೀ. ಪಾದ ಪೂಜೆ ಮಾಡುವಾಗ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಬೇಕ್ರಿ. ಮತ್ತು ವ್ರತದ ದಾರ ಅಂತ ಇರುತ್ತೆ, 16 ಎಳೆಯ ವ್ರತದ ದಾರ ಇರುತ್ತೆ. ಗಂಡಂದ್ರ ಕಡೆಯಿಂದ ಮೊದಲಿಗೆ ಮನೆಯವರಿಗೆ ದಾರ ಕಟ್ಟಿ ತದನಂತರ ಆಮೇಲೆ ನಾವು ಅರಿಶಿನ ಕುಂಕುಮ ತಾಳಿಗೆ ಇಡಿಸ್ಕೊಂಡು ಹೂಗಳನ್ನು ಇಡಿಸ್ಕೊಂಡು ಆಮೇಲೆ ನಾವು ಅಕ್ಷತೆ ಕೈಯಲ್ಲಿ ಹಿಡ್ಕೊಂಡು ಆ ಒಂದು ವ್ರತದ ದಾರವನ್ನು ಕೈಯಲ್ಲಿ ಕಟ್ಟಿಸ್ಕೋಬೇಕಾಗತ್ರಿ. ವ್ರತದ ದಾರ ಕಟ್ಟಿಸ್ಕೊಂಡು ಆಮೇಲೆ ಪತಿದೇವರ ಪಾದ ಪೂಜೆ ಮಾಡಿ ಮನೆಯಲ್ಲಿರೋಂಥ ಸಿಹಿ ಏನಾದರೂ ಮಾಡಿದರೆ ಸಿಹಿ ಮನೆಯವರಿಗೆ ತಿನ್ನಿಸಿ ಮತ್ತು ಈ ಒಂದು ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ. ಹತ್ತಿರದಲ್ಲಿರುವಂಥ ಗೌರಿಶಂಕರ ದೇವಸ್ಥಾನಕ್ಕೆ ಹೋಗಿ ಬಂದು ಅವತ್ತಿನ ದಿನ ದರ್ಶನ ಪಡೆದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಈ ಒಂದು ಮಾಹಿತಿ, ಈ ಒಂದು ಇನ್ಫಾರ್ಮೇಷನ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಲ್ಲ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಾವು ಮಾಡುವ ಇನ್ನಷ್ಟು ಹೊಸ ರೆಸಿಪಿ, ಹೊಸ ಮಾಹಿತಿ ನೀವೇ ಮೊದಲು ನೋಡ್ಬೋದು. ನನಗೆ ಗೊತ್ತಿದ್ದಷ್ಟು ಮಾಹಿತಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.